ಏನ್ರಿ ಇದು ಬ್ಲಾಸ್ಟ್? ಈ ಮಟ್ಟದ ಬ್ಲಾಸ್ಟ್ ಇದು ಗ್ಯಾಸ್ ಪೈಪ್ ಲೈನ್ ಬ್ಲಾಸ್ಟ್ ಆಗಿರೋದು. ಗ್ಯಾಸ್ ಪೈಪ್ ಲೈನ್ ಬ್ಲಾಸ್ಟ್ ಅಂತ ಅಂದ್ರೆ ಇವತ್ತೇನು ಪ್ರತಿ ಮನೆಗೂ ಪೈಪ್ಗಳ ಮೂಲಕ ನೇರವಾಗಿ ಮನೆಗೆ ಗ್ಯಾಸ್ ಕೊಡ್ಬೇಕು ಅಂತಿದಾರೋ ಆ ಪೈಪ್ಗಳನ್ನ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಕಂಪ್ರೆಸರ್ ಮೂಲಕ ನೀರನ್ನ ಫೋರ್ಸ್ ಆಗಿ ಬಿಟ್ಟಂತ ಸಂದರ್ಭದಲ್ಲಿ ಆಗಿರುವಂತ ಬ್ಲಾಸ್ಟ್ ಇದು. ಈ ಬ್ಲಾಸ್ಟ್ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಕನಿಷ್ಠ 12ರಿಂದ 16 ಸುತ್ತಳತೆಯಲ್ಲಿ ಬ್ಲಾಸ್ಟ್ ಆಗಿದೆ. ಸುಮಾರು ಕೆಳಗಡೆಯಿಂದ 6 ರಿಂದ 8 ಅಡಿ ಆಳದಲ್ಲಿರುವಂತಹ ಪೈಪು ನಮ್ಮ PTS ಅಂದ್ರೆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಇಂದ ಹಿಡಿದು ಕೆಂಗಲ್ ವರೆಗೆ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡಿದ್ದಾರೆ. ಇದಕ್ಕೆ ಒಬ್ಬ ಗುತ್ತಿಗೆದಾರ ಇರ್ತಾನೆ. ಆ ಗುತ್ತಿಗೆದಾರ ಅಲ್ಲಿಂದ ಇಲ್ಲಿ ತನಕ ಪ್ರೆಷರ್ ಹೇಗೆ ಹೋಗುತ್ತೆ, ಎಲ್ಲ ಲೀಕೇಜ್ ಆಗಿದೆಯಾ ಅಂತೇಳಿ ಪ್ರೆಷರ್ ಮೂಲಕ ನೀರ್ನ ಬಿಟ್ಟಿದ್ದಾರೆ. ಆದ್ರೆ ಆ ಪ್ರೆಷರ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇದೆಲ್ಲೂ CCTV ಇಲ್ಲದೆ ಇರೋದ್ರಿಂದ ಆ ವಿಡಿಯೋ ದಾಖಲಾಗಿಲ್ಲ. ಆದ್ರೆ ಬಂದು ನೋಡುವಂತ ಸಂದರ್ಭದಲ್ಲಿ ಸುಮಾರು ಕನಿಷ್ಠ 10 ಅಡಿ ಆಳದಿಂದ ಸುತ್ತಳತೆ 12ರಿಂದ 16 ಅಡಿ ಸುತ್ತಳತೆಯಲ್ಲಿ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ 4 ಪಥ ಅಂದ್ರೆ ಏನು ಈ ಚತುಷ್ಪಥ ರಸ್ತೆ ಇದೆಯೋ ಈ ಚತುಷ್ಪಥ ರಸ್ತೆ ಮಧ್ಯ ಡಿವೈಡರ್ ನ ದಾಟಿ ಮಣ್ಣು ಕಲ್ಲು ನೀರು ಆದಿಯಾಗಿ ಪಕ್ಕದ ರಸ್ತೆ ಹಾಗೂ ಪಕ್ಕದ ರಸ್ತೆಯ ಮುಂದಿರುವ ಮನೆಗಳಿಗೂ ಸಹ ತಾಕಿದೆ. ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಆಕಸ್ಮಿಕವಾಗಿ ಏನಾದ್ರು ಈ ನೀರಲ್ದೇನೆ ಗ್ಯಾಸನ್ನೇ ಬಿಟ್ಟು ಚೆಕ್ ಮಾಡಿದ್ರೆ ಅಥವಾ ಮುಂದೊಂದು ದಿನ ಗ್ಯಾಸ್ ಬಂದ ನಂತರ ಈ ರೀತಿ ಸಮಸ್ಯೆ ಆದ್ರೆ, ಈ ರೀತಿ ಬ್ಲಾಸ್ಟ್ ಆದ್ರೆ ಅಕ್ಕಪಕ್ಕದಲ್ಲಿರುವಂತ ಗ್ರಾಮದ ನಿವಾಸಿಗಳು ಹಾಗೂ ಈ ಹೈವೇ ರಸ್ತೆಯಲ್ಲೇ ಬಹುತೇಕ ಇದನ್ನ ಮಾಡಿರೋದ್ರಿಂದ ಗ್ಯಾಸ್ ಪೈಪ್ ಲೈನ್ ಮಾಡ್ತಾ ಇರೋದ್ರಿಂದ ಏನ್ ಗತಿ ಆಗ್ತಿತ್ತು, ಎಷ್ಟು ಜನ ಸಾವು ನೋವನ್ನು ಅನುಭವಿಸ್ತಾ ಇದ್ರು. ಇಲ್ಲಿಯ ಪ್ರತ್ಯಕ್ಷದರ್ಶಿಗಳು ಇದನ್ನು ನೋಡಿದಂತ ಸಂದರ್ಭದಲ್ಲಿ ಹೇಳಿದಂತ ಸಂದರ್ಭವನ್ನ ನಾವು ಪರಿಗಣನೆಗೆ ತಗೊಂಡ್ರೆ ಬೆಂಗಳೂರು ಕಡೆಯಿಂದ ಅಂದ್ರೆ ರಾಮನಗರದಿಂದ ಚನ್ನಪಟ್ಟಣ ಅಥವಾ ಮೈಸೂರು ಕಡೆಗೆ ಹೋಗುವಂತ ಹಲವಾರು ಬೈಕ್ ಸವಾರರು ಇಲ್ಲಿ ಬಿದ್ದು ಬೈಕ್ ಸ್ಕಿಡ್ ಆಗಿ ಹೊರಟಿದಾರಂತೆ. ಡಬ್ ಅಂತಲ್ಲ ಎಲ್ಲೋ ಗಾಡಿ ಆಕ್ಸಿಡೆಂಟ್ ಆಯ್ತೇನೋ ಅಂದ್ಬಿಟ್ಟು ಈಚೆಗ್ ಬಂದೆ. ಈಚೆಗ್ ಬಂದ ತಕ್ಷಣ ಅದ್ ನೋಡಿದ್ರೆ ನೀರೆಲ್ಲ ಫುಲ್ಲು ಆರೋಯ್ತು ಜೋರಾಗಿ. ತೆಂಗಿನ ಮರದಷ್ಟು ಬಂದ್ಬಿಡ್ತು. ಕಲ್ಲುಗಳೆಲ್ಲ ಏನ್ ಮಾಡ್ಬಿಟ್ಟು ಎಲ್ಲ ಈ ಕಡೆಗೆ ಚೆಲ್ಬಿಟ್ವಲ್ಲ. ಅವಾಗ ಒಂದ್ ಸ್ವಲ್ಪ ಭಯ ಆಯ್ತು. ಅವಾಗ ಸುಮಾರು ಬೈಕ್ಗಳು ಅದು ಇದು ಎಲ್ಲ ಬಿದ್ದಿ ಹೋದ್ರು ಆಚೆ. ಜಾರಿ ಬಿದ್ರು ಬೈಕ್ನವ್ರು ಮಾತ್ರ. ಕಲ್ಲು ಅಂದ್ರೆ ಈ ಸೈಜ್ ಎಲ್ಲ ಬೀಳ್ತು ಸರ್. ಅದು ಈ ಸೈಜ್ ಎಲ್ಲ ಬೀಳ್ತು ಅಂದ್ರೆ ಇವಾಗೆಲ್ಲ ಒಂದ್ ಸ್ವಲ್ಪ ಅಲ್ಲಿ ಸಾರು ಬರ್ಲೆಲ್ಲ ತಗೊಂಡೋಗಿ ಇವಾಗೆಲ್ಲ ಗುಡ್ಸಿದ್ದು ಆ ಕಡೆಗೆಲ್ಲ. ಸುಮಾರು ಬಾಕ್ಸ್ ಟೈಪ್ ಇದೆಯಲ್ಲ ಮುಸ್ಕು ಅದು ಎಲ್ಲ ಈ ಕಡೆಗೆ ಬಿದ್ದಿತ್ತು. ಜೊತೆಗೆ ಕಾರುಗಳ ಮೇಲೂ ಸಹ ಕಲ್ಲು ಮಣ್ಣು ನೀರು ಎಲ್ಲವೂ ಬಿದ್ದಿದೆ. ಕೆಲವರು ಪ್ರೈವೇಟ್ ಆಸ್ಪತ್ರೆಗೆ ತೋರಿಸಿಕೊಂಡು ಮುಂದಿನ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇದಾಗ ಗೊತ್ತಾದ ತಕ್ಷಣವೇ ಪೊಲೀಸ್ನವರು ಆಗಮಿಸಿದ್ದಾರೆ. ಟ್ರಾಫಿಕ್ ಪೊಲೀಸ್ನವರು ಮತ್ತೆ ಗ್ರಾಮಾಂತರ ಪೊಲೀಸ್ನವರು ಆಗಮಿಸಿದ್ದಾರೆ. ತದನಂತರ ನಮ್ಮ ಫೈರ್ ಇಂಜಿನಿಯರ್ ಸಹ ಅಗ್ನಿಶಾಮಕ ದಳದವರು ಬಂದಿದ್ದಾರೆ. ಎಲ್ಲರೂ ಒಗ್ಗೂಡಿ ಒಂದಷ್ಟು ಕೆಲಸವನ್ನ ಮಾಡಿದ್ದಾರೆ. ಆ ಕೆಲಸವನ್ನ ಮಾಡಿದ ನಂತರವೂ ಸಹ ಕೊನೆಗೆ ಇದೇ ಪ್ರಥಮ್ ಏಜೆನ್ಸಿ ಎಂಬ ಈ ಗ್ಯಾಸ್ ಏಜೆನ್ಸಿಯನ್ನು ತಗೊಂಡಿದ್ದಾನೆ, ಈ ಪೈಪ್ ಲೈನ್ ಏಜೆನ್ಸಿ ಏನ್ ತಗೊಂಡಿದ್ದಾನೆ ಆ ವ್ಯಕ್ತಿ ಬರ್ಲಿಕ್ಕೆ 1 ಗಂಟೆ ತಗೊಂಡಿದ್ದಾನೆ. मेरा नाम रितेश हुआ सर. रितेश कुमार. कंपनी कौन सा है? मेरा कंपनी प्रथम EPC है सर. मेरा वो सर CRPF ट्रेनिंग स्कूल से मेरा काम सर स्टार्ट है सर. इसमें सर हम एयर छोड़े थे क्लीनिंग के लिए सर. वो इसीलिए सर क्लीनिंग के लिए सर यहाँ से थोड़ा लीकेज कर गया सर. वो चार पता ये पत्थर उधर से डाल दिया. वो कोई आदमी को कुछ हो गया क्या? तो ऐसा तो सर नहीं कुछ मेरे को मिला है सर. टेस्ट करने का पहले कोई आदमी रहता था. आदमी मेरा सर था तभी तो हम बंद कर दिए ना सर. नहीं पुलिस वाला बोलते हैं. पुलिस वाला 1 घंटे के बाद आप आते नहीं मेरा सर स्टाफ था. ऐसा नहीं सर. मेरा स्टाफ जैसे देखा तुरंत बंद कर दिया सर. सर नहीं सर गैस से ऐसा नहीं है सर. आदमी सब बोलते हैं. नहीं सर ऐसा कुछ नहीं है सर. हम उसका टेस्टिंग करते हैं. उसका 24 आवर्स का हम लोग टेस्टिंग करते हैं. उसके बाद ही गैस वो छोड़ते हैं सर. नाइट्रोजन छोड़ने के बाद तभी होता है. ऐसा सर कुछ नहीं होता है सर. कुछ हो गया तो क्या करेगा? नहीं सर ऐसा हो ही नहीं सकता ना सर. उसका हम लोग उसका हर चीज उसका प्रोसेस खाली पानी टेस्ट करने का इतना बड़ा हो गया. नहीं सर हम लोग उसका प्रेशर उसको अपना प्रेशर चढ़ा के सर उसको टेस्टिंग करने के बाद ही सर हम लोग गैस रिफिल करते हैं. ऐसे नहीं करते सर. हाँ हम लोग सेफ्टी सर ध्यान देके ही ऐसा सर करते हैं सर. इसका हम सर कल 2 डे सर JCB से इसका पिट ओपन करके जो अगर डैमेज है उसको रिपेयर करके फिर मैं छोड़ दूंगा. उसके बाद कुछ यहाँ पे कोई ऐसा कुछ नहीं होगा सर. 1 ಗಂಟೆ ನಂತರ ಬಂದು ಪೊಲೀಸ್ ಅವರಿಗೆ ಸಮಾಚಾರ ನೀಡಿದ್ದಾನೆ. ಪೊಲೀಸ್ನವರು ಅವರ ಹೇಳಿಕೆಗಳನ್ನ ತಗೊಂಡಿದ್ದಾರೆ. ಇದು FIR ಆಗುತ್ತಾ? ಸಂಬಂಧಪಟ್ಟಂತ ಇಲಾಖೆಯವರು ಈ ಏನಿವತ್ತು ಅವಘಡ ಸಂಭವಿಸಿದೆ ಈ ಅವಘಡಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ಕೈಗೊಳ್ತಾರ? ಸೊ ಮುಂದೆ ಇದೇ ರೀತಿ ಮುಂದುವರೆದ್ರೆ ಕೇವಲ ಪೈಪ್ ನಲ್ಲಿ ನೀರು ಬಿಟ್ಟಂತ ಸಂದರ್ಭದಲ್ಲಿ ಈ ದೊಡ್ಡ ಮಟ್ಟದ ಬ್ಲಾಸ್ಟ್ ಆಗಿರ್ಬೇಕಾದ್ರೆ ಇನ್ನು ಗ್ಯಾಸ್ ಬಿಟ್ಟಂತ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳಾಗ್ಬೋದು, ಅದಕ್ಕೆ ಮುನ್ನೆಚ್ಚರಿಕೆ ಏನು, ಇದಕ್ಕೆ ಯಾವ ಕಾನೂನುಗಳು ಸಂಬಂಧಪಡುತ್ತವೆ, ಯಾವ ಇಲಾಖೆಗಳು ಸಂಬಂಧಪಡ್ತವೆ, ಸೊ ಅವರೆಲ್ಲ ಮಾಹಿತಿ ಏನು ಕೊಡ್ತಾರೆ, ಮುಂದೆ ಏನಾದ್ರು ಅನಾಹುತ ಆದ್ರೆ ಅದು ಈಗಾಗಿರೋ ಅನಾಹುತಕ್ಕೆ
ಸೊ ಪಾದಚಾರಿಗಳು ಇರ್ಬೋದು ಮತ್ತೆ ವಾಹನ ಸವಾರರು ಇರ್ಬೋದು ಹೊರಟೋಗಿದ್ದಾರೆ, ಸಣ್ಣ ಪುಟ್ಟ ಗಾಯಗಳನ್ನ ಮಾಡ್ಕೊಂಡಿದ್ದಾರೆ, ಬಿದ್ದಿದ್ದಾರೆ, ಎದ್ದಿದ್ದಾರೆ, ಹೋಗಿದ್ದಾರೆ. ಆದ್ರೆ ಇದಕ್ಕೆ ಪರಿಹಾರ ಏನು, ಇದು ಯಾವ ರೀತಿ ಆಯ್ತು ಅನ್ನುವಂಥದ್ದು ಆ ಥರದಲ್ಲಿ ಕೆಲವರು ನೋಡ್ಕೊಂಡಿಲ್ಲ. ಪ್ರತ್ಯಕ್ಷದರ್ಶಿಗಳು ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ. ಆಗ ಗುತ್ತಿಗೆದಾರನ ಸಂಬಂಧಪಟ್ಟಂತೆ, ಕಾಮಗಾರಿ ಸಂಬಂಧಪಟ್ಟಂತೆ ಮ್ಯಾನೇಜರ್ ಸಹ ಉತ್ತರವನ್ನ ನೀಡಿದ್ದಾನೆ. ಆದ್ರೆ ಯಾವ ಸಮರ್ಪಕವಾಗಿಲ್ಲ ಗುತ್ತಿಗೆದಾರ ನೀಡುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಶೀಘ್ರವಾಗಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಸಾರ್ವಜನಿಕರ ಪ್ರಾಣದ ಹಿತದೃಷ್ಟಿಯಿಂದ ರಸ್ತೆಯ ಅಲ್ಲಿರುವಂತಹ ಹಲವಾರು ರಸ್ತೆ ಅಕ್ಕಪಕ್ಕ ಇರುವಂತಹ ನಿವಾಸಿಗಳ ಮನೆ ಇರ್ಬೋದು ಅಥವಾ ಮತ್ತೊಬ್ರು ಇರ್ಬೋದು, ಮಗದೊಂದು ಇರ್ಬೋದು, ಎಲ್ಲದಕ್ಕೂ ಅನಾಹುತಗಳು ಕಟ್ಟಿಟ್ಟ ಬುದ್ಧಿ ಆಗ್ತವೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಗ್ಯಾಸ್ ಬಂದಂತ ಸಂದರ್ಭದಲ್ಲಿ ಮನೆಗಳಲ್ಲಿ ಆಗುವಂತದ್ದು ಅಥವಾ ದುಷ್ಕರ್ಮಿಗಳು ಬೇಕು ಅಂತಲೇ ಬೇರೆ ಯಾವ್ದಾರ ಒಂದು ರೀತಿಯಲ್ಲಿ ಮಾಡುವಂತದ್ದು ಅಥವಾ ಕಾಮಗಾರಿ ಸಂದರ್ಭದಲ್ಲಿ JCBಗಳು ಅಥವಾ ಮತ್ತಿತರ ದೊಡ್ಡ ದೊಡ್ಡ ಕಾಮಗಾರಿಗಳು ನಡೆಯುವಂತ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಆದಂತಹ ಸಂದರ್ಭದಲ್ಲಿ ಯಾರು ಇದನ್ನ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ, ಈ ಗ್ಯಾಸ್ ಪೈಪ್ ನಿಂದ ಏನೆಲ್ಲ ಅನಾಹುತಗಳಾಗ್ಬೋದು, ಇದಕ್ಕೆ ಪೊಲೀಸರು ಸೂಕ್ತ ಕ್ರಮಗಳನ್ನ ಕೈಗೊಳ್ತಾರೆ ಅಂತ ನಾವು ಸಹ ವ್ಯಕ್ತಪಡಿಸ್ತೀವಿ. ಜೊತೆಗೆ ಸಂಬಂಧಪಟ್ಟಂತ ಇಲಾಖೆಯವರು ಸಹ ಶೀಘ್ರವಾಗಿ ಕ್ರಮವನ್ನು ಕೈಗೊಳ್ತಾರ ಅಂತ ಕಾದು ನೋಡ್ಬೇಕಾಗಿದೆ. ವೀಕ್ಷಕರೇ, ಈ ರೀತಿಯ ಯಾವುದೇ ಕ್ರಮಗಳು ನ್ಯಾಯಯುತವಾಗಿಲ್ಲ ಅಂದ್ರೆ ಅಥವಾ ಯಾರು ಸಂಬಂಧಿತ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ಅಂದ್ರೆ ಯಾರು ಬೇಕಾದ್ರೂ ದೂರನ್ನ ಸಂಬಂಧಪಟ್ಟಂತ ಇಲಾಖೆಗೆ ಮತ್ತು ಪೊಲೀಸರಿಗೆ ನೀಡಬೇಕಾಗಿದೆ. ಇಲ್ಲ ಹೋದ್ರೆ ಈ ರೀತಿಯ ದೊಡ್ಡ ಅನಾಹುತಗಳು ಮುಂದಾಗುವುದನ್ನು ತಡೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಪ್ರತಿ ನಾಗರಿಕರು ಎಚ್ಚರಿಸಿಕೊಳ್ಬೇಕಾದಂತಹ ಕರ್ತವ್ಯ ನಮ್ಮೆಲ್ಲರದಾಗಿದೆ.